ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 5 ಕರ್ಮ ಸನ್ಯಾಸ ಯೋಗ. ಇದರಿಂದ ನಾವು 21ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಆತ್ಮನಲ್ಲಿ ಸ್ಥಿತವಾದ ಆನಂದ ಸಿಗುತ್ತೆ ಅಂತ ಹೇಳಿದ್ರಲ್ಲ, ಅದಕ್ಕೆ ಅರ್ಥ ಏನು ಅಂತೆಲ್ಲ ತಿಳ್ಕೊಂಡ್ವಿ. ಯಾವಾಗ ನಮ್ಮ ಒಳಗಡೆ ಈ ಇಂದ್ರಿಯ ಭೋಗಗಳಿಂದ ಸಿಗುವಂತಹ ಸುಖ ಅನ್ನೋದೇನಿರುತ್ತೋ ಅದೇ ನಾವು ಸರ್ವಸ್ವ ಅಂತ ಅಂದ್ಕೊಂಡಿರ್ತೀವೋ ಅದು ನಿಜವಾಗ್ಲೂ ಸುಖ ಅಲ್ವೇ ಅಲ್ಲ. ಆದರೆ ನಾವು ಯಾವಾಗ ವೈರಾಗ್ಯದಿಂದ ಸಿಗುತ್ತಲ್ಲ ಸುಖ, ಅದು ನಿಜವಾಗ್ಲೂ ಉನ್ನತ ಮಟ್ಟದ್ದು. ಅದಕ್ಕಿಂತ ಆಸಕ್ತಿ ರಹಿತವಾಗಿರುವಂಥದ್ದು, ಅಂದರೆ ಉಪರತಿ ಅಂತ ಹೇಳ್ತೀವಿ, ಆ ಒಂದು ಸುಖ ಇದೆಯಲ್ಲ ಅದು ಅದಕ್ಕಿಂತ ಉನ್ನತವಾಗಿರುವಂಥದ್ದು. ಆದರೆ ಯಾರ ಮನಸ್ಸು ಭಗವಂತನಲ್ಲೇ ಸ್ಥಿತವಾಗಿರುತ್ತೋ, ಭಗವಂತನಲ್ಲೇ ಒಂದಾಗಿರುತ್ತೋ, ಅದರಿಂದ ಸಿಗುವಂಥ ಸುಖ ಇದೆಯಲ್ಲ ಅದು ಎಲ್ಲದಕ್ಕಿಂತ ಹೆಚ್ಚಿನದು. ಅಂಥ ಸುಖವನ್ನು ಆತ್ಮನಲ್ಲಿ ಸ್ಥಿತವಾದ ಆನಂದವನ್ನು ಪಡೆಯೋದು ಅಂತ ಹೇಳಿರುವಂಥದ್ದು ಅಂತ ತಿಳ್ಕೊಂಡ್ವಿ. ಈಗ ಇಲ್ಲಿ ಪ್ರಶ್ನೆ ಏನು ಅಂತಂದರೆ, ಬ್ರಹ್ಮ ಯೋಗ ಯುಕ್ತಾತ್ಮ ಅಂತ ಯಾರನ್ನ ಕರೀತಾರೆ? ಸಹ ಅನ್ನುವಂಥ ಪದದ ಪ್ರಯೋಗವನ್ನು ಮಾಡಿ ಯಾವುದರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ, ಅಂದರೆ ಯಾವುದರ ಸಂಕೇತ ಮಾಡಿದ್ದಾರೆ ಸಹ ಅನ್ನುವಂಥ ಪದವನ್ನು ಉಪಯೋಗ ಮಾಡಿ ಅಂತಂದ್ಬಿಟ್ಟು ಇಲ್ಲಿ ಸಹ ಅಂದರೆ ಆ ಅಂತ ಯಾವುದರ ಬಗ್ಗೆ ಹೇಳ್ತಾ ಇರೋದು ಅಂತ ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದರೆ, ಹಿಂದಿನ ಭಾಗದಲ್ಲಿ ನಾವು ತಿಳ್ಕೊಂಡಿದ್ದೀವಲ್ವ, ಅದರಿಂದ ಇಂದ್ರಿಯಗಳ ಎಲ್ಲ ವಿಷಯಗಳಲ್ಲಿ ಆಸಕ್ತಿ ರಹಿತನಾಗಿ ಉಪರತಿಯನ್ನು ಪ್ರಾಪ್ತಿ ಮಾಡಿಕೊಂಡ ಮೇಲೆ, ಅಂದರೆ ಆ ಆಸಕ್ತಿಯನ್ನು ಬಿಟ್ಟಿರುವಂಥ ಒಂದು ಸ್ಥಿತಿ, ಅದನ್ನು ಉಪರತಿಯನ್ನು ಪ್ರಾಪ್ತಿ ಮಾಡ್ಕೊಂಡ್ಮೇಲೆ, ಇಲ್ಲಿ ಉಪರತಿ ಅಂದರೆ ಏನು ಅಂತ ನನಗೂ ಕೂಡ ಸರಿಯಾಗಿ ಗೊತ್ತಿಲ್ಲ. ಆಸಕ್ತಿ ರಹಿತನಾಗಿರೋದನ್ನೇ ಉಪರತಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಸೊ ಆ ರೀತಿಯ ಮನುಷ್ಯನನ್ನು ಮತ್ತೆ ಪರಮಾತ್ಮನ ಧ್ಯಾನದ ಅಚಲ ಸ್ಥಿತಿಯಿಂದ ಉಂಟಾಗಿರುತ್ತಲ್ಲ, ನಮಗೆ ಸಿಕ್ಕಿರುತ್ತಲ್ಲ ಆ ಮಹಾನ್ ಸುಖ, ಆ ಸುಖವನ್ನು ಅನುಭವಿಸ್ತಾನಲ್ಲ, ಅದನ್ನು ಬ್ರಹ್ಮಯೋಗ ಯುಕ್ತಾತ್ಮ ಅಂತ ಹೇಳೋದು. ಅಂದರೆ ಪರಬ್ರಹ್ಮ ಪರಮಾತ್ಮನ ಧ್ಯಾನರೂಪಿ ಯೋಗದಲ್ಲಿ ಅಭೇದ ಭಾವದಿಂದ ಸ್ಥಿತನಾಗಿದ್ದಾನೆ ಅಂತ ಹೇಳಿರುವಂಥದ್ದು. ಅಂದರೆ ಏನು, ನಾನು ಭಗವಂತ ಸಪ್ರೇಟ್ ಅಲ್ವೇ ಅಲ್ಲ, ನಾವಿಬ್ಬರು ಒಂದಾಗ್ಬಿಟ್ಟಿರ್ತಾರಲ್ಲ ಅಂಥ ಒಂದು ಸ್ಥಿತಿ. ಆ ಒಂದು ಸ್ಥಿತಿ ಬಂದಿರುತ್ತಲ್ಲ, ಅಂದರೆ ಧ್ಯಾನ ರೂಪಿ ಯೋಗದಲ್ಲಿ ಅಭೇದ ಭಾವದಿಂದ ನಾನು ಪರಮಾತ್ಮ ಒಂದೇ ಅನ್ನುವಂಥ ಒಂದು ಭಾವದಿಂದ ಸ್ಥಿತನಾಗಿದ್ದಾನೆ ಅಂತ ಹೇಳೋದಕ್ಕೆ ಬ್ರಹ್ಮ ಯೋಗ ಯುಕ್ತಾತ್ಮ ಅಂತ ಹೇಳೋದು. ಮತ್ತು ಮೊದಲು ಹೇಳಿರೋ ಹಾಗೆಯೇ ಎರಡೂ ಲಕ್ಷಣಗಳ ಜೊತೆ ಬ್ರಹ್ಮಯೋಗ ಯುಕ್ತಾತ್ಮ ಅವನ ಏಕತೆಯ ಸಂಕೇತವನ್ನು ಮಾಡೋದಕ್ಕೆ ಸಹ ಅನ್ನುವಂಥ ಪ್ರಯೋಗವನ್ನು ಮಾಡಿದ್ದಾರೆ. ನೋಡಿ, ಎಲ್ಲ ಇಂದ್ರಿಯಗಳ ವಿಷಯಗಳಲ್ಲಿ ಆಸಕ್ತಿರಹಿತನಾಗಿ ಯಾರು ಆ ಒಂದು ಉಪರತಿಯನ್ನು ಪಡ್ಕೊಂಡಿರ್ತಾನೋ, ಆ ಒಂದು ಸ್ಥಿತಿಗೆ ಬಂದಿರ್ತಾನೋ ಅಂಥ ಮನುಷ್ಯನನ್ನು ಮತ್ತೆ ಪರಮಾತ್ಮನ ಧ್ಯಾನದ ಅಚಲ ಸ್ಥಿತಿಯಿಂದ, ಅಂದರೆ ಈಗ ಪ್ರಶ್ನೆ ಬರ್ಬೋದು ನಮಗೆ, ಧರ್ಮಗ್ರಂಥಗಳನ್ನು ಯಾಕೆ ನಾವು ಕೇಳ್ತಾ ಇರಬೇಕು ಅಂತ. ಯಾಕೆ ಕೇಳಬೇಕು ಅಂದರೆ, ನಮ್ಮ ಮನಸ್ಸು ಬುದ್ಧಿ ಎಲ್ಲವೂ ಅದರಲ್ಲಿ ಒಂದಾಗಬೇಕು. ಆ ಕೇಳೋದ್ರಲ್ಲೇ ಒಂದಾಗ್ಬಿಡ್ಬೇಕು. ಹೆಂಗೆ ಕೇಳಬೇಕು ಅಂತಂದರೆ, ನಮ್ಮ ಮನಸ್ಸು ಬುದ್ಧಿ ಆ ಕಡೆ ಈ ಕಡೆ ಎಲ್ಲೂ ಹೋಗಬಾರ್ದು, ಬರೀ ಆ ಕೇಳಿಸ್ಕೊಳ್ಳೋ ಕಡೆನೇ ಇರಬೇಕು. ಅದು ಧ್ಯಾನ ಅನ್ನಿಸ್ಕೊಳ್ಳುತ್ತಲ್ವ. ಆ ರೀತಿಯ ಒಂದು ಅಚಲ ಸ್ಥಿತಿಯಿಂದ ನಮಗೆ ಒಂದು ಮಹಾನ್ ಸುಖ ಅನ್ನೋದು ಸಿಗತ್ತೆ, ಆಯಿತಾ. ಆ ಸುಖವನ್ನು ಅನುಭವಿಸ್ತಾನಲ್ಲ, ಭಗವಂತನ ಧ್ಯಾನದಲ್ಲೇ ಮುಳುಗಿದ್ದಾಗ ಒಂದು ಸುಖದ ಅನುಭವ ಆಗುತ್ತಲ್ಲ, ಅದನ್ನು ಬ್ರಹ್ಮಯೋಗ ಯುಕ್ತಾತ್ಮ ಅಂತ ಹೇಳೋದು. ಅಲ್ಲಿ ಭಗವಂತ ನಾನು ಬೇರೆ ಅಲ್ಲ, ಸಪ್ರೇಟ್ ಆಗಿರೋದಿಲ್ಲ. ಯಾಕಂದರೆ ಅದರಲ್ಲೇ ನಾವು ಮುಳುಗೋಗಿರ್ತೀವಿ, ಒಂದಾಗ್ಬಿಟ್ಟಿರ್ತೀವಿ. ಹೇಗೆ ನದಿ ಹೋಗಿ ಸಮುದ್ರದಲ್ಲಿ ಮುಳುಗಿದಾಗ ಆ ನದಿಯು ಸಮುದ್ರವಾಗಿಬಿಡುತ್ತೆ ಅಲ್ವಾ, ಎಲ್ಲ ಒಂದೇ. ನಾವು ಆ ನದಿಯನ್ನು ಸಪ್ರೇಟ್ ಮಾಡೋಣ ಅಂತ ಹೋದರೆ ಆಗುತ್ತಾ? ಅದು ಇಲ್ಲ. ಆ ಭಾವ, ಆ ರೀತಿಯ ಅಭೇದ ಭಾವದಲ್ಲಿ ಸ್ಥಿತನಾಗ್ಬಿಡ್ತಾನೆ ಅಂತ ಹೇಳಿದಾರಲ್ಲ ಅದು. ಅಂದರೆ ಆ ರೀತಿಯ ಒಂದು ಸ್ಥಿತಿಯಲ್ಲಿ ಇರ್ತಾನಲ್ಲ, ಅದನ್ನು ಬ್ರಹ್ಮಯೋಗ ಯುಕ್ತಾತ್ಮ ಅಂತ ಹೇಳೋದು. ಈಗ ಅವನ ಏಕತೆಯನ್ನು ತಿಳಿಸೋದಕ್ಕೋಸ್ಕರ ಇಲ್ಲಿ ಆ ಅನ್ನುವಂಥ, ಅಂದರೆ ಸಹ ಅನ್ನುವಂಥ ಒಂದು ಪದದ ಪ್ರಯೋಗವನ್ನು ಮಾಡಿದ್ದಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಆದರೆ ನಮ್ಗೆ ಅರ್ಥ ಆಗಬೇಕಷ್ಟೇ. ಈಗ ನೋಡಿ, ನೀರು ಹೇಗೆ ಒಂದಾಗ್ಬಿಡುತ್ತೆ ನೋಡಿ, ಎಷ್ಟು ಸ್ವೀಟಾಗಿರುತ್ತೆ ನದಿ ನೀರು. ಆದರೆ ಆ ಸಮುದ್ರದ ಒಳಗಡೆ ಹೋಗಿ ಸೇರಿದ ತಕ್ಷಣ ಅದು ಆ ತನ್ನವನ್ನೇ ಕಳ್ಕೊಂಬಿಡುತ್ತೆ.
ತಾನು ಯಾರು ಅನ್ನುವಂಥ ಒಂದು ಐಡೆಂಟಿಟಿ ಇರುತ್ತೆ ನದಿಗೆ ಫಸ್ಟು. ಸಮುದ್ರದಲ್ಲಿ ಸೇರಿಕೊಂಡಾಗ ಅದು ಯಾವುದು ಅನ್ನೋದೇ ಹೊರಟೋಗ್ಬಿಡುತ್ತೆ. ಯಾಕೆಂದರೆ ಆ ಸಿಹಿ ನೀರನ್ನು ಮತ್ತೆ ನಾವು ಸಪ್ರೇಟ್ ಮಾಡೋಕ್ಕಾಗಲ್ಲ, ನದಿ ಅನ್ನೋದನ್ನು ನಾವು ಸಪ್ರೇಟ್ ಮಾಡೋಕ್ಕಾಗಲ್ಲ, ಅದರ ಅಸ್ತಿತ್ವನೇ ಕಳ್ಕೊಂಬಿಡುತ್ತಲ್ವ ಅದು. ಅದೇ ರೀತಿಯೇ ಯಾರು ಭಗವಂತನಲ್ಲೇ ಸ್ಥಿತನಾಗಿರ್ತಾನೋ, ಸದಾ ಅವನ ಒಳಗಡೆನೇ ಮುಳುಗಿರ್ತಾನೋ, ಅವನ ಧ್ಯಾನದಲ್ಲೇ ಮುಳುಗಿರ್ತಾನೋ ಅಂಥ ಒಬ್ಬ ಮನುಷ್ಯನ ಸ್ಥಿತಿ ಕೂಡ ಇದೇ ರೀತಿಯಾಗಿರುತ್ತೆ. ಏನು, ಅವನೂ ಪರಮಾತ್ಮನಲ್ಲೇ ಒಂದಾಗ್ಬಿಟ್ಟಿರ್ತಾನೆ. ಅದರಿಂದ ಏನಾಗುತ್ತೆ, ತನ್ನ ಅಸ್ತಿತ್ವವನ್ನು ತಾನು ಕಳ್ಕೊಂಡು ಆ ಆನಂದದಲ್ಲೇ ಮುಳುಗೋಗ್ತಾನೆ, ಆ ಆನಂದವೇ ತಾನು ಆಗ್ಬಿಡ್ತಾನೆ ಅನ್ನೋದು ಅರ್ಥ. ಇದು ಭಾರಿ ಕಷ್ಟ ಅರ್ಥ ಮಾಡ್ಕೊಳ್ಳೋದಕ್ಕೆ. ಆದರೆ ಆ ಮಟ್ಟಕ್ಕೆ ನಾವು ತಲುಪಬೇಕು. ಈಗ ನಮ್ಗೆ ಅರ್ಥ ಆಗ್ತಾ ಇದೆ, ಅದು ಅನುಭವಕ್ಕೂ ಬರಬೇಕಲ್ವಾ, ಅದಿನ್ನೂ ಸ್ವಲ್ಪ ಸಮಯ ತಗೊಳ್ಳುತ್ತೆ. ನಾವು ಎಷ್ಟರ ಮಟ್ಟಿಗೆ ಅದಕ್ಕೆ ನಾವು ಸರೆಂಡರ್ ಆಗಿರ್ತೀವೋ ಅಷ್ಟರ ಮಟ್ಟಿಗೆ ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ ಅಂತ ನನಗೆ ಅನ್ನಿಸುತ್ತೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.